ನಮಸ್ಕಾರ, ನಾನು ನಿಮ್ಮ ಹರ್ಷಿ ಯಾದವ್. ಹರ್ಷೀಸ್ ನಾನು ಇವತ್ತು ಹಾಸ್ಪಿಟಲ್ಗೆ ಹೋಗಿದ್ದೆ. ಮತ್ತು ಹಾಸ್ಪಿಟ್ಲಲ್ಲಿ ಚೆಕಪ್ ಇತ್ತು, ಟ್ರೀಟ್ಮೆಂಟು. ಸೊ ಮುಗಿಸ್ಕೊಂಡು ಬಂದಿದ್ದು. ನೋಡಿ, ಮೊನ್ನೆ ಖಾಲಿ ಇದ್ದರು ಜನ, ಇವತ್ತೊಂದು ಸ್ವಲ್ಪ ಜನ ಆದರೂ ಇದ್ದಾರೆ ಹಾಸ್ಪಿಟ್ಲಲ್ಲಿ. ಎಲ್ಲ ದೀಪಾವಳಿ ಮುಗೀತಲ್ಲ, ವಾಪಸ್ ಬಂದಿದ್ದಾರೆ. ಡಾಕ್ಟ್ರು ಕೂಡ ಇದ್ದಾರೆ ಒಳಗಡೆ. ಹಾಗೆ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆ ಹತ್ರ ಹೋದೆ. ನಮ್ಮ ಪಾಪ ಕಾರ್ ತೊಳಿತಿತ್ತು. ಯಾಕಪ್ಪ ಕಾರ್ ತೊಳಿತಿತ್ತು ಅಂದರೆ ಈ ವಿಡಿಯೋ ಎಂಡಿಗೆ ಅಥವಾ ಆಮೇಲೆ ಗೊತ್ತಾಗುತ್ತೆ ನಿಮಗೆ. ಫೈನಲಿ ಮನೆಗೆ ಹೋಗೋಣ ಅಂತ ಮೇಲಕ್ಕೆ ಹೋದೆ. ಮನೆಗೆ ಹೋಗ್ತಾನೆ ನಡ್ಕೊಂಡು ಹೋಗ್ತಾ ಇರ್ತೀನಿ, ಯಾಕಂದರೆ ಇರೋದು ಮೇಲ್ಗಡೆ 3rd ಫ್ಲೋರು. ಸೊ ಹೋಗ್ತಾ ಹಾಗೆ ಏನು ಸುಮ್ಮನೆ ಟೈಮ್ ಪಾಸ್ ಆಗಲಿ ಅಂತ ಮಾಡ್ತೀವಿ. ಆದರೂ ಮೇಲೆ ಹೋದೆ, ಬೀಗ ಹಾಕ್ಬಿಟ್ಟವ್ರೆ ಒಳಗಡೆ ಹಸಿಯಿಂದ. ಸೊ ಕೀನ ಇಸ್ಕೊಂಡಿದ್ದೀನಿ, ಅದರಲ್ಲಿ ಕೀ ಲಾಕ್ ಓಪನ್ ಮಾಡೋಕ್ಕಾಗಲ್ಲ, ಯಾಕಂದರೆ ಒಳಗಡೆ ಹಸಿ ಬೀಗ ಹಾಕ್ಕೊಂಡಿರೋದು. ಆಮೇಲೆ ಬಂದು ತೆಗೆದ್ರು. ಈಗ ಒಳಗೆ ಹೋಗ್ತಾ ಇದ್ದೀನಿ. ಒಳಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ರೆಡಿ ಆಗ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ, ಗೊತ್ತಾಗುತ್ತೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಇವತ್ತು ಅಂತ. ಸೊ ಒಂದು 10 ನಿಮಿಷ ಬಿಟ್ಕೊಂಡು ಬರ್ತೀನಿ. ಅಲ್ಲಿವರೆಗೂ ಬಾಯ್. A few moments later. ಫೈನಲಿ ರೆಡಿ ಆದೆ, ಇನ್ನೇನು ಹೊರಡಬೇಕು. ಸೊ ಬಿಟ್ವಿ. ಫೈನಲಿ ಬೆಂಗಳೂರು ಬಿಟ್ವಿ. ಬೆಂಗಳೂರಿನಿಂದ ಸೀದಾ ಬಂದಿದ್ದು ಮೈಸೂರು ಕಡೆಗೆ. ಬನ್ನಿ ಹೋಗೋಣ ಮೈಸೂರು ಕಡೆಗೆ. ಹಾಗೆ ಮೈಸೂರಿನ ವೆದರು ಹೇಗಿದೆ ಅಂತ ಎಲ್ಲ ತೋರಿಸ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಸೊ ಮರಿದಂಗೆ ಕೊನೆವರೆಗೂ ನೋಡಿ. ನಾವು ಹೋಟ್ಲಿಗೆ ಬಂದ್ವಿ, ಊಟ ಮಾಡೋಣ ಮಧ್ಯಾಹ್ನದ ಅಂತ, ಅಯೋಧ್ಯ ಉಪಚಾರ ಅಂತ. ಆದರೆ ಅಲ್ಲಿ ಇಷ್ಟ ಆಗಲಿಲ್ಲ. ಸೊ ನೆಕ್ಸ್ಟ್ ಹೋಟ್ಲಿಗೆ ಹೋದ್ವಿ. ಈಗ ಬಂದಿರೋದು ನಾವು ಒಂದು ಹೋಟ್ಲಿಗೆ. ಅಲ್ಲಿ ಸೌತ್ ಮೀಲ್ ತಿನ್ನೋಣ ಅಂತ ಕಾಯ್ತಿದ್ದೆ. ಕೊನೆಗೂ ಸೌತ್ ಮೀಲ್ ಬಂತು. ಕಾಯಬೇಕಾಯಿತು, ಕೊನೆಗೂ ತಂದು ಕೊಡ್ತಾರೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಹೇಗಿರುತ್ತೆ ಸೌತ್ ಮೀಲು ಅಂತ. ನೋಡಿ ಈ ಆರ್ಕಿಟೆಕ್ಚರ್ ಹೆಂಗಿದೆ ನೋಡಿ, ಆ ಕಡೆ ಈ ಕಡೆ ಎಲ್ಲ. ಕೊನೆಗೂ ಊಟ ಬಂತು. ಅನ್ನ, ಹಪ್ಪಳ, ಪೂರಿ, ಚಟ್ನಿ, ಪಲ್ಯ, ಸಾಂಬಾರು, ರಸಮ್ಮು, ಪಾಯಸ, ಮೊಸರನ್ನ, ಇಷ್ಟೆಲ್ಲ ವೆರೈಟಿ ಐತೆ. ತಿನ್ನೋದಂದೇ ಬಾಕಿ. ಸೊ ಹೋಟೆಲ್ಗೆ ಬಾಯಿ ಹೇಳಿ ಊಟ ಅಂತೂ ಸಖತ್ತಾಗಿತ್ತು. ಊಟ ಮುಗಿಸ್ಕೊಂಡು ಹೊಂಟ್ರಿ. ಇನ್ನೇನು ಪೆಟ್ರೋಲ್ ಹಾಕ್ಸ್ಕೋಬೇಕಾಯ್ತು. ಸೊ ಅದಕ್ಕೆ ಪೆಟ್ರೋಲ್ ಬಂಕಲ್ಲಿ ನಿಲ್ಸಿದ್ದೀವಿ ಕಾರ್ನ. ಪೆಟ್ರೋಲ್ ಹಾಕ್ಸ್ಕೊಂಡು ಹೊರಡ್ತೀವಿ. ಇನ್ನೇನು ಮತ್ತೆ ಜರ್ನಿ ಸ್ಟಾರ್ಟ್. ಬೆಂಗಳೂರು ಮೈಸೂರು ಹೈವೇ, ಹೊಸ ಹೈವೇಲಿ ಹೋಗ್ತಾಯಿದ್ದೀವಿ. ನನ್ನಂತೂ ಫಸ್ಟ್ ಟೈಮು ಹೊಸ ಹೈವೇ ಮೇಲೆ. ಸೊ ಎಲ್ಲ ಆ ಕಡೆ ಈ ಕಡೆ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಚೆನ್ನಾಗಿದೆ ಮತ್ತು ಹೈವೇ, ಯಾವುದೇ ರೀತಿಯ ತೊಂದರೆಗಳಿಲ್ಲ. ನೋಡಿ ಇದು ಟೋಲು, ಹೊಸ ಟೋಲು ಹೇಗೈತೆ ನೋಡಿರಿ, ಚೆನ್ನಾಗಿದೆಯಲ್ಲ. ಆ ವೆದರ್ಗೂ ಆ ವೈಟ್ ಕಲರ್ ಇರೋದಕ್ಕೂ ಎಲ್ಲ ಚೆನ್ನಾಗಿದೆ, ಮ್ಯಾಚಿಂಗ್ ಎಲ್ಲ. ನೋಡಿ ಇದು ನೋಡಿ ನೇಚರು, ವ್ಯೂ ಪಾಯಿಂಟ್ ನೋಡಿ. ಕಾರಲ್ಲಿ ಹೋಗ್ಬೇಕಾದ್ರೆ ಇದು ವ್ಯೂ ಎಷ್ಟು ಚೆನ್ನಾಗಿದೆಯಲ್ಲ. ಒಂದು ಸೂರ್ಯ, ಆ ಕಡೆ ಆಕಾಶದ ಸ್ಮೈಲಿಂಗ್ ಫೇಸು, ಈ ಕಡೆ ಗಿಡ. ಕೊನೆಗೂ ಬಂದ್ವಿ. ಇನ್ನೇನು ಸ್ವಲ್ಪ ದೂರ ಮೈಸೂರಿಗೆ ಬಂದ್ವಿ. ಚಾಮುಂಡಿ ಬೆಟ್ಟದ ಮೇಲೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಆನೆ ಅಂಬಾರಿ ಹೊತ್ಕೊಂಡು ಇದೇ ರೋಡಾಗಿ ಹೋಗುತ್ತೆ ಅಂತ. ಇಷ್ಟೊಂದು ದೂರ ಎಲ್ಲ ಹೊತ್ಕೊಂಡ್ಬರುತ್ತೆ ಅಷ್ಟು ಭಾರನ ಅಂತ ನನಗೆ ಇವಾಗಲೇ ಗೊತ್ತಾಗಿದ್ದು. ಆ್ಯಂಡ್ ಮಳೆ ಬರ್ತಾಯಿತ್ತು ಹೋಗೋ ದಾರಿಲಿ, ಮಳೆ ಕೂಡ ಜೋರಿತ್ತು. ಫೈನಲಿ ನಾವು ಬಂದಿರೋದು ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಸನ್ನಿಧಿಗೆ. ನೀವು ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಭಾಳ ಜನ ಇದ್ದಾರೆ, ಸಖತ್ ರಶ್ಶು. ಆದರೂ ಹೋದ್ವಿ. ಇಲ್ಲಿ ನೋಡಿ ಅಂಗಡಿಗಳು, ನಿಮಗೆ ದೇವ್ರದ್ದು ಏನೇನು ಬೇಕು, ದೇವ್ರದ್ದಾಗಿರ್ಬೋದು, ಆಟೋ ಸಾಮಾನಾಗಿರ್ಬೋದು, ಸೆಲ್ಫಿ ಸ್ಟಿಕ್ ಆಗಿರ್ಬೋದು. ಇದು ಪಾರ್ಕಿಂಗ್ ಲಾಟು. ಅಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಒಂದು ಪಾರ್ಕಿಂಗ್ ಲಾಟ್ ಕೊಟ್ಟಿರ್ತಾರೆ ವೆಹಿಕಲ್ಗೆ. ನಾವು 4 ವೀಲರಲ್ಲಿ ಹೋಗಿದ್ವಿ. ಸೊ ಇದು ನಾವು 4 ವೀಲರ್ ಪಾರ್ಕಿಂಗ್ದು. ಇದು ವ್ಯೂ ಪಾಯಿಂಟ್ ನೋಡಿ, ಅದು ಮಧ್ಯದಲ್ಲಿ ಇದೆಯಲ್ಲ ಅದು ಟವರು, ಅದು ಒಳ್ಳೆ ಹೈಫಿಲ್ ಟವರ್ ಇದ್ದಂಗಿಲ್ಲ ನೋಡಿ. ಝೂಮ್ ಮಾಡಿ ತೋರಿಸ್ತೀನಿ. ಹೈಫಿಲ್ ಟವರ್ ಇದ್ದಂಗಿಲ್ಲ ಇದು. ಏನದು ದರ್ಶನಕ್ಕೆ ಹೋಗಿದ್ವಿ. ಇನ್ನೂ ರಶ್ಶು, ಭಾರಿ ರಶ್ ಐತೆ. ಕಾಯ್ತಾ ಇದ್ದೀನಿ
ಆವಾಗಲಿಂದ ಕಾಯ್ತಾ ಇದ್ದೀನಿ. ಇವಾಗ ಒಂದು ಸ್ವಲ್ಪ ಫ್ರೀ ಆಯಿತು, ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಇದು ನೋಡಿ ವ್ಯೂ, ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನ ಮುಂದುಗಡೆ ವ್ಯೂ. ಇದು ನೈಟು ಎಲ್ಲ ದರ್ಶನ ಮುಗಿಸ್ಕೊಂಡು ಬಂದಮೇಲೆ ಆಚೆಯಿಂದ ತೆಗೆದಿದ್ದು ಕತ್ಲಾಗೋಗ್ಬಿಟ್ಟಿತ್ತು. ಆದರೂ ಇನ್ನೂ ಜನ ಕಡಿಮೆ ಆಗಿಲ್ಲ. ನೋಡಿ ಹೆಂಗಿದೆ ಜನ ಸಾಗರೇ ಬರ್ತಾಯಿದೆ. ಓಕೆ, ಇಷ್ಟ ಆಯಿತು ಅನ್ಕೋತೀನಿ. ನನಗೂ ನಿಮಗೂ ಎಲ್ಲರಿಗೂ ತಾಯಿ ಚಾಮುಂಡೇಶ್ವರಿ ಅಮ್ಮನವರು ಆಶೀರ್ವಾದ ಸದಾ ಇರಲಿ. ಥ್ಯಾಂಕ್ ಯು. ಈ ಬ್ಲಾಗ್ ನೋಡ್ತಾ ಇರೋರಿಗೆ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಅಮ್ಮನವರು ಸದಾ ನಿಮ್ಮ ಮೇಲೆ ಆಶೀರ್ವಾದ ಮಾಡ್ತಾರೆ, ನಮಗೂ ಮಾಡ್ತಾರೆ. ಥ್ಯಾಂಕ್ ಯು.